ನಮಸ್ಕಾರ ಗೆಳೆಯರೇ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾವು ಫ್ಯಾಂಟಸಿ ಟೀಮ್ ಮೇಲೆ ಕನ್ನಡದಲ್ಲಿ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಕ್ಯಾಟಗರಿನಲ್ಲಿ ಒಂದು ಒಳ್ಳೆ ಚಾನಲ್ ಇಲ್ವೇ ಇಲ್ಲ. ಪಾಪ ಜನಗಳು ಫ್ಯಾಂಟಸಿ ಟೀಮ್ ಮಾಡ್ತಾರೆ, ಆದ್ರೆ ನಾವು ಯಾಕೆ ಟೀಮ್ ಮಾಡ್ತಿದ್ದೀವಿ, ಯಾವ ಬೇಸಿಸ್ ಮೇಲೆ ಟೀಮ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸ್ವಲ್ಪ ಲೇಟ್ ಆಗಿದೆ, ಆದರೆ ಸ್ಟಾರ್ಟ್ ಮಾಡಿದೀವಿ. ಇವತ್ತಿನ ಮ್ಯಾಚ್ ಹೈ ಸ್ಕೋರಿಂಗ್ ಆಗ್ಬೋದಾ ಅಥವಾ ಲೋ ಸ್ಕೋರಿಂಗ್ ಇರ್ಬೋದಾ? ಜಸ್ಟ್ ಪಿಚ್ ಮೇಲೆ ಮತ್ತೆ ವೆದರ್ ಮೇಲೆ ಇಡೀ ಗೇಮ್ನೇ ಚೇಂಜ್ ಆಗ್ಬೋದು. ಎಲ್ಲ ಹೇಳ್ತೀವಿ, ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಗೆಳೆಯರೆ, ಮಾತಾಡೋಣ. ಮ್ಯಾಚ್ ನಂಬರ್ 31 ಕೋಲ್ಕತಾ ವರ್ಸಸ್ ಪಂಜಾಬ್. ಮ್ಯಾಚ್ ಇದೆ ಮಹಾರಾಜ ಯದುವೇಂದ್ರ ಸಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ, ಮಲ್ಲನ್ಪುರ್, ಚಂಡೀಗಢ. ಇಲ್ಲಿ ವೆದರ್ ಬಗ್ಗೆ ಮಾತಾಡೋದಾದ್ರೆ 34 ಡಿಗ್ರಿ ಸೆಲ್ಸಿಯಸ್ ಇದೆ. ಮತ್ತೆ ಈವ್ನಿಂಗ್ ನಲ್ಲಿ 25 ಸೆಲ್ಸಿಯಸ್ ವರೆಗೂ ಕೆಳಗೆ ಹೋಗುತ್ತೆ. ಹ್ಯೂಮಿಡಿಟಿ 20 ರಿಂದ 35 ವರೆಗೂ ಇರುತ್ತೆ. ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನೆಗ್ಲಿಜಿಬಲ್ ರೇನ್ ಚಾನ್ಸಸ್ ಇದೆ. ಕ್ಲಿಯರ್ ಸ್ಕೈ ಲೈಕ್ಲಿ, ಅಂದ್ರೆ ಇಲ್ಲಿ ರೇನ್ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಆದರೆ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಆಗ್ಬಹುದು. ಪಿಚ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಾರ್ಮಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಇರುತ್ತೆ. ಬಾಲ್ ಬ್ಯಾಟ್ ಮೇಲೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಮತ್ತೆ ಗ್ರೌಂಡ್ ಸೈಜ್ ಕೂಡ ಡಿಸೆಂಟ್ ಇರೋದ್ರಿಂದ ಸ್ಕ್ವೇರ್ ಬೌಂಡ್ರಿ ತುಂಬಾ ಚಿಕ್ಕದಾಗಿದೆ. ಅದಕ್ಕೆ ಇಲ್ಲಿ ಬ್ಯಾಟರ್ಸ್ ಒಳ್ಳೆ ಟಾರ್ಗೆಟ್ ಮಾಡಬಹುದು. ಫಾಸ್ಟ್ ಬಾಲರ್ಸ್ಗೆ ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಮೂವ್ಮೆಂಟ್ ಸಿಗುತ್ತೆ. ಅದಕ್ಕೆ ಇವರು ಹೊಸ ಬಾಲ್ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಮತ್ತೆ ಸೆಕೆಂಡ್ ಇನ್ನಿಂಗ್ ನಲ್ಲಿ ಮ್ಯಾಚ್ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಲೋ ಆಗುತ್ತೆ. ಅಲ್ಲಿ ಸ್ಪಿನ್ನರ್ಸ್ಗೆ ಕೂಡ ಹೆಲ್ಪ್ ಸಿಗಬಹುದು. ಇಲ್ಲಿ ಅವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇರುತ್ತೆ 160 ರಿಂದ 175. ಅದಕ್ಕೆ ಇಲ್ಲಿ ಎಲ್ಲ ಟೀಮ್ ಟ್ರೈ ಏನ್ ಮಾಡ್ತಾರೆ ಅಂದ್ರೆ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡ್ತಾರೆ. ರೀಸೆಂಟ್ ಮ್ಯಾಚಸ್ ನೋಡಿದ್ರೆ ಇಲ್ಲಿ 40 ಓವರ್ ಪಿಚ್ ಸೇಮ್ನೆ ಆಡಿದೆ. ಅದಕ್ಕೇನೆ ಇಲ್ಲಿ ಈಗ 160 ರಿಂದ 175 ಸ್ಕೋರ್ ಈಗ ಸೇಫ್ ಇಲ್ಲ. ಅದಕ್ಕೆ ಇಲ್ಲಿ ಟೀಮ್ಸ್ ಮೋಸ್ಟ್ಲಿ ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ಮಾಡೋಕೆ ಟ್ರೈ ಮಾಡ್ತಾರೆ. ಮತ್ತೆ 200 ದಿಂದ 210 ಟಾರ್ಗೆಟ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಈಗ ಹೆಡ್ ಟು ಹೆಡ್ ಬಗ್ಗೆ ಮಾತಾಡೋಣ. IPL ನಲ್ಲಿ ಎರಡು ಟೀಮ್ ಹಳೆ ಟೀಮ್ ಆಗಿದೆ. ಎರಡು ಟೀಮ್ ನಡುವೆ 33 ಪಂದ್ಯಗಳು ಆಗಿದ್ದಾವೆ. ಅದರಲ್ಲಿ ಪಂಜಾಬ್ ಕಿಂಗ್ಸ್ 12 ಮ್ಯಾಚ್ ಗೆದ್ದಿದ್ರೆ KKR ಲಾಸ್ಟ್ ಇಯರ್ ಚಾಂಪಿಯನ್. KKR 21 ಮ್ಯಾಚಸ್ ಗೆದ್ದಿದ್ದಾರೆ. ಈಗ ಫಾರ್ಮ್ ಅಂಡ್ ಫಿಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಲೋಕಿ ಫರ್ಗ್ಯೂಸನ್ ಸ್ವಲ್ಪ ಡೌಟ್ಫುಲ್ ಇದ್ದಾರೆ. ಫೈನಲ್ ನ್ಯೂಸ್ ಇನ್ನೂ ಬಂದಿಲ್ಲ, ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಟೆಲಿಗ್ರಾಮ್ ನಲ್ಲಿ. ಪ್ರಾಬೆಬಲ್ ಪ್ಲೇಯಿಂಗ್ 11 ನೋಡೋದಾದ್ರೆ ಪಂಜಾಬ್ ಕಿಂಗ್ಸ್ ಪ್ರಾಬೆಬಲ್ ಪ್ಲೇಯಿಂಗ್ 11: ಪ್ರಿಯಾಂಶ್ ಆರ್ಯ, ಪ್ರಭುಮಿರನ್ ಸಿಂಗ್ ವಿಕೆಟ್ ಕೀಪರ್, ಶ್ರೇಯಸ್ ಅಯ್ಯರ್, ಮಾರ್ಕಸ್ ಸ್ಟೋನಿಸ್, ನೇಹಾಲ್ ವಜೇರಾ, ಗ್ಲೆನ್ ಮ್ಯಾಕ್ಸ್ವೆಲ್, ಶಶಾಂಕ್ ಸಿಂಗ್, ಮಾರ್ಕೋ ಜಾನಿಸನ್, ಲೋಕಿ ಫರ್ಗ್ಯೂಸನ್ ಅವೈಲೇಬಲ್ ಇದ್ರೆ ಹರ್ಷದೀಪ್ ಸಿಂಗ್, ಯುಜವೇಂದ್ರ ಚಹಲ್, ಯಶ್ ಠಾಕೂರ್. ಇದು ಪ್ರಾಬಬಲ್ ಪ್ಲೇಯಿಂಗ್ 11 ಇರುತ್ತೆ ಪಂಜಾಬ್ದವ್ರದ್ದು. ಈಗ ನೋಡೋಣ ಕೋಲ್ಕತಾ ಪ್ರಾಬಬಲ್ ಪ್ಲೇಯಿಂಗ್ 11: ಸುನಿಲ್ ನರೈನ್, ಕ್ವಿಂಟನ್ ಡಿಕಾಕ್, ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ರಮನ್ದೀಪ್ ಸಿಂಗ್, ಆಂದ್ರ ರಸೆಲ್, ಮೊಯಿನ್ ಅಲಿ, ಹರ್ಷಿತ್ ರಾಣಾ, ವೈಭವ್ ಅರೋರಾ, ವರುಣ್ ಚಕ್ರವರ್ತಿ. ಪಂಜಾಬ್ ಕಿಂಗ್ಸ್ ಸ್ಟ್ರೆಂತ್ ಬಗ್ಗೆ ಮಾತಾಡೋದಾದ್ರೆ ಇವರ ಟಾಪ್ ಆರ್ಡರ್ ತುಂಬಾ ಭಯಂಕರ ಇದೆ. ಪ್ರಿಯಾಂಶ್ ಆರ್ಯ, ಶ್ರೇಯಸ್ ಅಯ್ಯರ್, ಮತ್ತೆ ಇವರ ಫಿನಿಷರ್ಸ್ ಕೂಡ ಒಳ್ಳೆ ಚೆನ್ನಾಗಿದ್ದಾರೆ, ಶಶಾಂಕ್ ಸಿಂಗ್. ಮತ್ತೆ ಇವರ ಬಾಲಿಂಗ್ ಕೂಡ ಸಖತ್ತಾಗಿದೆ. ಪೇಸ್ ಬಾಲಿಂಗ್ ನೋಡೋದಾದ್ರೆ ಹರ್ಷದೀಪ್ ಸಿಂಗ್ ಮತ್ತೆ ಲೋಕಿ ಫರ್ಗ್ಯೂಸನ್. ಆದ್ರೆ ಈ ಟೀಮ್ ಸ್ವಲ್ಪ ವೀಕ್ನೆಸಸ್ ಇದೆ. ಇನ್ಕನ್ಸಿಸ್ಟೆಂಟ್ ಮಿಡಲ್ ಆರ್ಡರ್ ನಲ್ಲಿ ಮ್ಯಾಕ್ಸ್ವೆಲ್ ಮತ್ತೆ ಸ್ಟೋನಿಸ್ ತುಂಬಾ ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ. ಸ್ಪಿನ್ನರ್ಸ್ ನಲ್ಲಿ ಚಹಲ್ ಕೂಡ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಸ್ಪೆಷಲಿ ಈ ವೆನ್ಯೂನಲ್ಲಿ. ಪಂಜಾಬ್ ನಲ್ಲಿ ಕೀ ಪ್ಲೇಯರ್ಸ್ ಆಗಿದ್ದಾರೆ ಶ್ರೇಯಸ್ ಅಯ್ಯರ್ 456 ರನ್ಸ್ ವರ್ಸಸ್ KKR, ಶಶಾಂಕ್ ಸಿಂಗ್ 111 ರನ್ಸ್ ಆಟ್ ದಿಸ್ ವೆನ್ಯೂ. ಇವರು ಈ ಟೀಮ್ ನಲ್ಲಿ ಇರಲೇಬೇಕು. ಹರ್ಷದೀಪ್ ಸಿಂಗ್ ಡೆತ್ ಓವರ್ ಸ್ಪೆಷಲಿಸ್ಟ್, ಈ ವೆನ್ಯೂ ಮೇಲೆ ಆದ್ರೆ ಸಖತ್ತಾಗಿದ್ದಾರೆ ಅವರು. ಪ್ರಿಯಾಂಶ್ ಆರ್ಯ ಈ ವೆನ್ಯೂನಲ್ಲಿ ಲಾಸ್ಟ್ ಮ್ಯಾಚ್ ದಲ್ಲಿ 103 ರನ್ ಮಾಡಿದ್ದಾರೆ. ಶಶಾಂಕ್ ಸಿಂಗ್ 52 ರನ್ಸ್. ಮತ್ತೆ ಪೇಸ್ ಬಾಲಿಂಗ್ ನಲ್ಲಿ ಲೋಕಿ ಫರ್ಗ್ಯೂಸನ್ ಇದ್ರೆ ಅವರು ಈ ಮ್ಯಾಚ್ ನಲ್ಲಿ ಆಡ್ತಾರೆ. ಕೋಲ್ಕತಾ ನೈಟ್ ರೈಡರ್ಸ್ ಸ್ಟ್ರೆಂತ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಟಿಂಗ್ ಆರ್ಡರ್ ಡೈನಾಮಿಕ್ ಬ್ಯಾಟಿಂಗ್ ಆರ್ಡರ್: ಸುನಿಲ್ ನಾರಾಯಣ್, ಅಜಿಂಕ್ಯ ರಹಾನೆ, ರಿಂಕು ಸಿಂಗ್. ಇವರ ಸ್ಪಿನ್ ಬಾಲಿಂಗ್ ಕೂಡ ಸಖತ್ತಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ. ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್, ಮತ್ತೆ ಒಳ್ಳೆ ಬ್ಯಾಲೆನ್ಸ್ಡ್ ಆಲ್ರೌಂಡರ್ ಕೂಡ ಇದ್ದಾರೆ, ಆಂದ್ರ ರಸೆಲ್ ಮತ್ತೆ ಮೊಯಿನ್ ಅಲಿ. ಆದ್ರೆ ಇವರ ವೀಕ್ನೆಸಸ್ ಏನು ಅಂದ್ರೆ ಟಾಪ್ ಆರ್ಡರ್ ಇನ್ಕನ್ಸಿಸ್ಟೆಂಟ್, ಸ್ಪೆಷಲಿ ಡಿಕಾಕ್. ಮತ್ತೆ ಇವರ ಪೇಸ್ ಬಾಲಿಂಗ್ ರಿಲಯಬಲ್ ಆಗಿದ್ದಾರೆ, ತುಂಬಾ ಜಾಸ್ತಿ ರಿಲಯಬಲ್ ಆಗಿದ್ದಾರೆ ರಾಣಾ ಮತ್ತೆ ಅರೋರಾ ಮೇಲೆ. KKR ಕೀ ಪ್ಲೇಯರ್ಸ್ ನೋಡೋದಾದ್ರೆ ಸುನಿಲ್ ನಾರಾಯಣ್ 34 ವಿಕೆಟ್ಸ್ ವರ್ಸಸ್ ಪಂಜಾಬ್, ಆಂದ್ರ ರಸೆಲ್ 432 ರನ್ಸ್ ಮತ್ತೆ 15 ವಿಕೆಟ್ ವರ್ಸಸ್ ಪಂಜಾಬ್,
ಮತ್ತು ರಿಂಕು ಸಿಂಗ್ ಬೆಸ್ಟ್ ಫಿನಿಷರ್, ಇವರು ಕೀ ಪ್ಲೇಯರ್ಸ್ ಆಗಿದ್ದಾರೆ. ಈಗ ಈ ಎಲ್ಲ ರೆಕಾರ್ಡ್ಸ್ ಮತ್ತು ಸ್ಟ್ಯಾಟ್ಸ್ ಮೇಲೆ ನಾವು ಒಂದು ಸಖತ್ತಾಗಿರೋ ಫ್ಯಾಂಟಸಿ ಟೀಮ್ ಮಾಡೋಣ ಬನ್ನಿ. ವಿಕೆಟ್ ಕೀಪರ್ನಲ್ಲಿ ನಾನು ಇಡ್ತಾ ಇದ್ದೀನಿ ಪ್ರಭಸಿಮರನ್ ಸಿಂಗ್. ಇವರು ತುಂಬ ಕನ್ಸಿಸ್ಟೆಂಟ್ ಆಗಿದ್ದಾರೆ, ಸ್ಪೆಷಲಿ ಈ ವೆನ್ಯೂ ಮೇಲೆ. ಬ್ಯಾಟರ್ಸ್ನಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್. ರೀಸೆಂಟ್ ಫಾರ್ಮ್ ಕೂಡ ಇವರು ಚೆನ್ನಾಗಿದೆ, ಅದಕ್ಕೆ ಶ್ರೇಯಸ್ ಅಯ್ಯರ್ ಮಸ್ಟ್ ಪಿಕ್ ಆಗಿದ್ದಾರೆ. ಅಜಿಂಕ್ಯ ರಹಾನೆ ಪಂಜಾಬ್ ವಿರುದ್ಧ 505 ರನ್ಸ್ ಮಾಡಿದ್ದಾರೆ. ಪಂಜಾಬ್ ವಿರುದ್ಧ ಅವ್ರ ರೆಕಾರ್ಡ್ ತುಂಬ ಚೆನ್ನಾಗಿದೆ, ಅದಕ್ಕೆ ಇವರು ಈ ನಮ್ಮ ಟೀಮ್ನಲ್ಲಿ ಇರ್ತಾರೆ. ಈಗ ಪ್ರಿಯಾಂಶ್ ಆರ್ಯ ಇವ್ರಿಗೆ ಹೇಗೆ ಬಿಡೋಕೆ ಸಾಧ್ಯ? ಇವರು ನಮ್ಮ ಟೀಮ್ನಲ್ಲಿ ಇರಲೇಬೇಕು ಅಲ್ವಾ? ಅದಕ್ಕೆ ನಾನು ಇವ್ರಿಗೂ ಕೂಡ ತಗೋತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ಮ್ಯಾಚ್ನಲ್ಲಿ ಇವರು 103 ರನ್ಸ್ ಈ ಇನ್ನಿಂಗ್ ಆಡಿದ್ದಾರೆ. ತುಂಬ ಸಖತ್ತಾಗಿರೋ ಪ್ಲೇಯರ್ ಇದ್ದಾರೆ. ಈಗ ಆಲ್ರೌಂಡರ್ ಸೆಕ್ಷನ್ದಲ್ಲಿ ನೋಡೋದಾದರೆ ಸುನಿಲ್ ನಾರಾಯಣ್ 251 ರನ್ ಮತ್ತು 34 ವಿಕೆಟ್ಸ್ ವರ್ಸಸ್ ಪಂಜಾಬ್, ಅದಕ್ಕೆ ಇವರು ನಮ್ಮ ಟೀಮ್ನಲ್ಲಿ ಇರಲೇಬೇಕು. ಮತ್ತು ಆಂದ್ರೆ ರಸೇಲ್ ಇವರು ಪಂಜಾಬ್ ವಿರುದ್ಧ 432 ರನ್ಸ್ ಮತ್ತು 15 ವಿಕೆಟ್ ತೆಗೆದಿದ್ದಾರೆ, ಅದಕ್ಕೆ ಇವರು ಕೂಡ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಈಗ ಬೌಲಿಂಗ್ ಸೆಕ್ಷನ್ದಲ್ಲಿ ನೋಡೋದಾದರೆ ಹರ್ಷದೀಪ್ ಸಿಂಗ್ ಇವರು ಮಸ್ಟ್ ಪಿಕ್ ಆಗ್ತಾರೆ. ಯಾಕಂದರೆ ಇವರು ಹೊಸ ಬಾಲ್ನಿಂದ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಲೋಕಿ ಫರ್ಗ್ಯೂಸನ್ಗೆ ಕೂಡ ನಾನು ಈ ಟೀಮ್ನಲ್ಲಿ ಇಡ್ತಾ ಇದ್ದೀನಿ, ಯಾಕಂದರೆ ಅವರು ಡೆತ್ನಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತು ಹರ್ಷಿತ್ ರಾಣಾ ಇವರು ಆಡ್ತಾರೆ. KKR ಕೂಡ ಇವ್ರ ಮೇಲೆ ತುಂಬ ರಿಲಯಬಲ್ ಆಗಿದ್ದಾರೆ, ಅದಕ್ಕೆ ನಾವು ಕೂಡ ನಮ್ಮ ಟೀಮ್ನಲ್ಲಿ ಇಡ್ತಾ ಇದ್ದೀವಿ. ಈಗ ಯುಜ್ವೇಂದ್ರ ಚಹಲ್ ಇಲ್ಲಿ ನೋಡೋದಾದರೆ ಸಿಲೆಕ್ಷನ್ ಪರ್ಸೆಂಟ್ ಕೇವಲ 7% ಆಗಿದೆ, ಅದಕ್ಕೆ ನಾವು ಇವ್ರನ್ನ ಪಿಕ್ ಮಾಡಲೇಬೇಕು. ಯಾಕಂದರೆ ಸ್ವಲ್ಪ ಡಿಫ್ರೆಂಟ್ ಟೀಮ್ ಮಾಡಬೇಕು ಅಲ್ವಾ ಗೆಲ್ಲಬೇಕು ಅಂದರೆ, ಅದಕ್ಕೆ ಯುಜ್ವೇಂದ್ರ ಚಹಲ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಸ್ಲಾಟ್ ಬಾಕಿ ಇದೆ, ನೋಡೋಣ ಎಲ್ಲಿ ಜಾಗ ಖಾಲಿ ಇದೆ, ಯಾವ ಪ್ಲೇಯರ್ ತಗೋಬೇಕು ಅಂತ. ವೆಂಕಟೇಶ್ ಅಯ್ಯರ್ 58%. ನಾನು ಸಿಲೆಕ್ಷನ್ ಪರ್ಸೆಂಟ್ ಕಮ್ಮಿ ಇರೋ ಪ್ಲೇಯರ್ ಈಗ ಹುಡುಕ್ತಾ ಇದ್ದೀನಿ. ಆಯಿತು, ಬ್ಯಾಟಿಂಗ್ನಲ್ಲಿ ನಾನು ವೆಂಕಟೇಶ್ ಅಯ್ಯರ್ನ ಕೂಡ ಪಿಕ್ ಮಾಡ್ತಾ ಇದ್ದೀನಿ. ಡನ್, ನೋಡೋಣ ನಮ್ಮ ಟೀಮ್ ಹೇಗಿರುತ್ತೆ ಅಂತ. ಇದು ಆಗಿದೆ ನಮ್ಮ ಮೈ 11 ಸರ್ಕಲ್ ಟೀಮ್. ಆದರೆ ಇದು ಟೀಮ್ ಫೈನಲ್ ಟೀಮ್ ಇರೋದಿಲ್ಲ, ಯಾಕಂದರೆ ಟಾಸ್ ಆದಮೇಲೆ ಸ್ವಲ್ಪ ಚೇಂಜಸ್ ಆಗಬಹುದು. ಅದಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲ್ ನೀವು ಜಾಯಿನ್ ಮಾಡಲೇಬೇಕು, ಅಲ್ಲಿ ನಾ ಫೈನಲ್ ಟೀಮ್ ಹಾಕ್ತಾ ಇರ್ತೀನಿ. ಈಗ ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ, ಫ್ಯಾಂಟಸಿ ಮೇಲೆ ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕಾ ಅಥವಾ ಬೇಡ? ಇದು ನೀವು ಹೇಳಬೇಕು, ನೀವು ಕಮೆಂಟ್ ಮಾಡಬೇಕು. ನೀವು ಮಾಡಿ ಅಂದರೆ ನಾವು ಮಾಡ್ತೀವಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ನೀವು ಬೇಗ ಜಾಯಿನ್ ಮಾಡಿ, ಅಲ್ಲಿ ಫೈನಲ್ ಟೀಮ್ ಬರ್ತಾ ಇರುತ್ತೆ. ಮತ್ತು ಏನೇ ಅಪ್ಡೇಟ್ ಇದ್ದರೂ ನಾವು ಅಲ್ಲೇ ಹೇಳ್ತಾ ಇರ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗೆಲ್ಲೋಣ ಎಲ್ಲರೂ. ಬಾಯ್.